ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಹಾಲಕ್ಷ್ಮಿ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಒಂದು ಸಣ್ಣ ಕಿವಿ ಮಾತು ಎಲ್ಲರಿಗೂ ನನ್ನ ಕಡೆಯಿಂದ. ನಾನು ನನ್ನ ಜೀವನದಲ್ಲಿ ಮಾಡ್ಕೊಂಡಿರೋ ಒಂದಷ್ಟು ಸಣ್ಣ ಪುಟ್ಟ ಬದಲಾವಣೆಗಳು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ನಾವು ಎಷ್ಟು ಬ್ಯುಸಿಯಾಗಿ ಹೋಗ್ತೀವಿ ಅಂದರೆ, ನಾವು ನಮ್ಮ ಆರೋಗ್ಯ ಬಗ್ಗೆ ಆಗಲಿ ನಮ್ಮ ಮನಸ್ಸಿನ ಬಗ್ಗೆ ಆಗಲಿ ಯೋಚನೆ ಮಾಡಲ್ಲ. ಫ್ಯಾಮಿಲಿ ಅಂತ. ಫ್ಯಾಮಿಲಿ ಅಂದಮೇಲೆ ಒಂದಷ್ಟು ಜನ ಇದ್ದೇ ಇರ್ತಾರೆ. ರಿಲೇಷನು, ಅವ್ರು ಒಡ ಹುಟ್ಟಿದವರು, ಮನೆ ಅಂದಮೇಲೆ ಒಂದಷ್ಟು ಮಾತು ಬರುತ್ತೆ. ನಮಗೆ ಆಗದೇದವರು ಇರ್ತಾರೆ, ನಮ್ಮ ಹಿತೈಷಿಗಳು ಇರ್ತಾರೆ. ನಮ್ಗೆ ಒಳ್ಳೇದು ಬಯಸೋರು ಯಾವತ್ತೂ ನಮಗೆ ನೋವಾಗೋವಂಥ ಮಾತು ಆಡೋದೇ ಇಲ್ಲ. ನೀವೆಷ್ಟೇ ನೋವು ಮಾಡಿಬಿಟ್ರು ಅವ್ರು ರಿಟರ್ನ್ ನಿಮ್ಗೆ ನೋವು ಮಾಡಲ್ಲ. ಅದೇ ನಮ್ಮನ್ನು ಇಷ್ಟಪಡ್ದಿದ್ದ ಜನಗಳು, ನೀವೆಷ್ಟೇ ಪ್ರೀತಿ ವಿಶ್ವಾಸ ತೋರಿಸ್ರಿ ಅವ್ರ ಹತ್ರ, ಅವ್ರು ಯಾವತ್ತೂ ನಿಮ್ಮನ್ನು ಇಷ್ಟಪಡೋದೇ ಇಲ್ಲ. ಅವ್ರು ಯೋಚನೆನೂ ಮಾಡಲ್ಲ. ನಿಮ್ಮ ಮನಸ್ಸು ನೋವು ಮಾಡಬೇಕಾದ್ರೆ ಸೆಕೆಂಡಲ್ಲಿ ನೋವು ಮಾಡಿಬಿಡ್ತಾರೆ, ಅಂದ್ಬಿಡ್ತಾರೆ ಮಾತುಗಳು. ಆ ಮಾತುಗಳು ಎಷ್ಟು ಡೀಪಾಗಿ ನಮ್ಮ ಮನ್ಸಿಗೆ ತಾಕುತ್ತೆ ಅಂದರೆ, ಗಾಯನೇ ಆಗಿರುತ್ತೆ ಒಳಗಡೆ. ನಾವು ಮಲಗಿರುವಾಗ, ಊಟ ಮಾಡಬೇಕಾದ್ರೆ, ಕೆಲಸ ಮಾಡಬೇಕಾದ್ರೆ ಆ ಮಾತುಗಳು ಮೈಂಡಲ್ಲಿ ಓಡುತ್ತೆ. ಅದರಿಂದ ನಾವು ಆಚೆನೇ ಬರೋಲ್ಲ, ಅದರಲ್ಲೇ ಬ್ಲಾಕ್ ಆಗಿಬಿಡ್ತೀವಿ. ನಮ್ಮ ಮನಸ್ಸನ್ನ ಕ್ಲೀನ್ ಮಾಡ್ಕೊಳೋದು ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟು. ಇಲ್ಲಾಂದರೆ ಇಲ್ದಿದ್ದ ರೋಗ ಬರುತ್ತೆ. ಆಮೇಲೆ ನಮ್ಗೆ ನೆಮ್ಮದಿ ಇರಲ್ಲ. ಒಂಥರ ಆಗಿಬಿಡುತ್ತೆ ಒಳಗಡೆ ಕೊರ್ದು ಒಂಥರ ಇರಿಟೇಟ್ ಆಗಿಬಿಡುತ್ತೆ. ಆ ಒಂದು ಥಾಟಲ್ಲಿ ಹೆಂಗಾಗ್ಬಿಡುತ್ತೆ ಅಂದರೆ, ನಾವೇ ಕೆಟ್ಟವರೇನೋ ಅವರೇ ಒಳ್ಳೆಯವರೇನೋ ಅನ್ನಂಗೆ ಆಗಿಬಿಡುತ್ತೆ. ಹಂಗೆ ಮಾತಾಡ್ತಾರೆ. ಅದರಿಂದ ಅಂಥವರಿಂದ ದೂರ ಇರಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮನ್ನು ಯಾರು ಪ್ರೀತಿ ಮಾಡ್ತಾರೋ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅವ್ರ ಜೊತೆ ಚೆನ್ನಾಗಿರಿ. ನಿಮ್ಮನ್ನು ಪ್ರೀತಿ ಮಾಡೋ ಪ್ರತಿಯೊಬ್ಬರು ನಿಮ್ಮ ಮನ್ಸಿಗೆ ನೋವು ಮಾಡೋಕ್ಕೆ ಇಷ್ಟನೇ ಪಡಲ್ಲ. ಅವರು ನೀವೇನೇ ಅಂದರೂ ಕೂಡ ಬಿಟ್ಬಿಡ್ತಾರೆ ನಮ್ಮವರು ಅಂತ. ಅದೇ ನಿಮ್ಮನ್ನು ಇಷ್ಟಪಡ್ದಿದ್ದ ಜನಗಳು ಆ ಥರ ಅಲ್ಲೇ ಅಲ್ಲ. ಅಂಥವರಿಂದ ದೂರ ಇರಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನಸ್ಸನ್ನ ಕ್ಲೀನ್ ಮಾಡ್ಕೊಬೇಕು. ಆವಾಗೇ ನಾವು ಆರೋಗ್ಯವಾಗಿರ್ತೀವಿ, ಖುಷಿಯಾಗಿ. ಅದರಿಂದ ಆಚೆ ಬರಬೇಕು. ಖುಷಿಯಾಗಿರ್ಬೇಕಂದ್ರೆ ಅಂಥ ಮಾತುಗಳನ್ನ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಬಿಡಬೇಕು. ಅದಕ್ಕೆ ದೇವರು 2 ಕಿವಿ ಕೊಟ್ಟಿರೋದು. ಇಲ್ಲಿಂದ ಕೇಳಿ ಇಲ್ಲಿ ಬಿಟ್ಬಿಡಿ. ಕೆಟ್ಟ ಮಾತುಗಳು, ಇಷ್ಟ ಆಗದಿದ್ದು ಜನಗಳ ಮಾತುಗಳ್ನ ಇಲ್ಲಿಂದ ಕೇಳಿ ಇಲ್ಲಿ ಬಿಟ್ಬಿಡಿ ಅಂತ. ಮನ್ಸಿಗೆ ತಗೊಬೇಕಾಗಿರೋದು, ನಮ್ಮ ಮನಸ್ಸಿಗೆ ಯಾರು ಕನೆಕ್ಟೆಡ್ ಆಗಿದ್ದಾರೆ ಅವ್ರ ಮಾತುಗಳಷ್ಟೇ. ಅವ್ರೇನಾದರೂ ಒಂದು ಬದಲಾವಣೆ ಹೇಳ್ತಾರೆ ಮಾಡ್ಕೊಬೇಕು. ಅವ್ರೇನಾದರೂ ಒಂದು ಹೇಳ್ತಾರೆ ಕೇಳಬೇಕು. ಅದು ಬಿಟ್ಬಿಟ್ಟು ನಿಮ್ಗೆ ಇಷ್ಟಪಡ್ದಿದ್ದ ಜನಗಳ ಮಾತನ್ನ ನೀವು ತಲೆಗೆ ಹಾಕ್ಕೊಬೇಡಿ. ನಾನು ಮನೆ ಪೂಜೆ ಇತ್ತು, ಎಲ್ಲ ಕೆಲಸ ಮಾಡ್ಕೊಂಡು ಬಟ್ಟೆಗಳು, ಪಿಲ್ಲೋ ಕವರ್ ಇದೆಲ್ಲ ಒಗಿತಾಯಿದ್ದೆ. ಆವಾಗ ಅನ್ನಿಸ್ತು, ಇವೆಲ್ಲ ಒಗಿದ ತಕ್ಷಣ ಮತ್ತೆ ಎಂದಿನಂತೆ ಅವು ಎಷ್ಟು ಫಳಫಳ ಅಂತವೆ. ಆದರೆ ನಮ್ಮ ಮನಸ್ಸು ಆ ಥರ ಎಲ್ಲ ಕೊಳೆ ಮಾಡ್ಕೊಂಬಿಟ್ಟಿರ್ತೀವಿ. ಅದರಿಂದ ಏನು ಕಾಣೋದೇ ಇಲ್ಲ, ನಮ್ಗೆ ಅದೇ ಇರುತ್ತೆ. ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ನೀವು ಖುಷಿಯಾಗಿರೋಕ್ಕೆ ನಿಮ್ಗೆ ಏನು ಇಷ್ಟ ಆಗುತ್ತೋ ಅಂಥ ಕೆಲಸಗಳ್ನ ಮಾಡಿ. ನಿಮಗೆ ಇಷ್ಟ ಆಗುವಂಥದ್ದು ಏನಾದರೂ, ಯಾವ ಸಣ್ಣ ಪುಟ್ಟ ಕೆಲಸ ಆಗಿರ್ಬೋದು, ನಿಮ್ಗೆ ಖುಷಿ ಅನಿಸೋದು, ನಿಮಗೆ ಅಂಥ ಕೆಲಸಗಳು ಮಾಡಿ. ನಿಮ್ಮ ಹತ್ರ ಯಾರು ಪ್ರೀತಿಯಿಂದ ಮಾತಾಡ್ತಾರೋ ಅಂಥವ್ರ ಜೊತೆ ಮಾತಾಡಿ, ಟೈಮ್ ಸ್ಪೆಂಡ್ ಮಾಡಿ. ಆವಾಗೇ ನೀವು ಖುಷಿಯಾಗಿದ್ದರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ. ನಿಮ್ಮ ನಂಬ್ಕೊಂಡಿರೋರು ಖುಷಿಯಾಗಿರ್ತಾರೆ. ನಿಮಗೆ ಅದು ತಲೆಯಲ್ಲಿದ್ದರೆ ನೀವು ಯಾವತ್ತೂ ನಿಮ್ಮ ನಂಬ್ಕೊಂಡಿರೋರನ್ನ ಇಡೋಕ್ಕೆ ಆಗೋದೇ ಇಲ್ಲ. ಅದಕ್ಕೆ ನನ್ನ ಕಡೆಯಿಂದ ಒಂದು ಸಣ್ಣ ಕಿವಿ ಮಾತು ಇದೆ ಎಲ್ಲರಿಗೂ. ಇವತ್ತು ಕೆಲಸ ಜಾಸ್ತಿ ಟಯರ್ಡ್ ಆಗಿಬಿಟ್ಟಿದೆ. 10 ಗಂಟೆ ಅಷ್ಟೇ. ಅಷ್ಟಾಗಿ ಎಷ್ಟು ಬಿಸಿಲಂದರೆ ಮೇಲೆ ಭಯಂಕರ ಬಿಸಿಲು. 10 ಗಂಟೆ ಸೆಕೆ ಬರ್ತಾಯಿದೆ ನನಗೆ. ಆವಾಗ ಮಳೆ ಕೂಡ ಬರ್ತಿದ್ದೆ, ಅದೇ ಥರ ಸೆಕೆ ಕೂಡ ಕಮ್ಮಿ ಆಗಿಲ್ಲ. ನಾನು ಸರ್ಪ್ ಹಾಕಿದ್ದೆ ಬಟ್ಟೆ ಪಿಲ್ಲೋ ಕವರ್ಗೆಲ್ಲ ಒಗೆಯೋಣ ಅಂತ. ಆ ಸರ್ಪ್ ನೋಡಿದ್ರೆ ಪಿಲ್ಲೋ ಕವರಲ್ಲೆಲ್ಲ ಹಾಗೇ ಇದೆ. ಮತ್ತೆ ವಾಶ್ ಮಾಡಿ ಹಾಕಬೇಕು. ಆಮೇಲೆ ವೀಕ್ಲಿ ಒಂದೇ ಹಾಕ್ತಾಯಿದ್ದೀನಿ ವೀಡಿಯೋ. ಬೇಕಂದರೆ ಕಮೆಂಟ್ ಮಾಡಿ, ಡೈಲಿ ಅಪ್ಲೋಡ್ ಮಾಡೋಣ ಅಂತ ಟ್ರೈ ಮಾಡ್ತೀನಿ. ಈ ವಿಡಿಯೋ ಮಾಡೋದು ಕೂಡ ನನ್ನ ಖುಷಿಗೋಸ್ಕರ. ನಾನು ನನ್ನ ಜೀವನದಲ್ಲಿ ತುಂಬ ನೊಂದಿದ್ದೀನಿ. ಯಾವತ್ತಾದರೂ ಒಂದು ದಿವಸ ನಾನು ನನ್ನ ಜೀವನದ ಬಗ್ಗೆ ಹೇಳ್ತೀನಿ. ಇನ್ನೇನಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ,
ಕಮೆಂಟ್ ಮಾಡಿ ಏನಾದರೂ ಕರೆಕ್ಷನ್ ಇದ್ದರೆ, ವಿಡಿಯೋ ಬೇಕಂದರೂ ಕೂಡ. ಇಬ್ಬು ಕೆಳಗಡೆ ಕಿರ್ಚ್ಕೊಂತ ಹೋಗ್ತಾ ಇದ್ದಾನೆ ಅವಾಗಿಂದ. ನಾನು ಅವನ್ನ ಅಲ್ಲೇ ಇರು ಅಂತ ಹೇಳಿ ಬಂದಿದ್ದೀನಿ. ಅವ್ನು ಹೆಂಗಂದರೆ ನಾನು ಎಲ್ಲಿರ್ತೀನಿ ಅಲ್ಲಿರಬೇಕು, ಸುಮ್ಮನೆನೂ ಇರಲ್ಲ. ನಾನು ಏನು ಮಾಡ್ತೀನಿ ಅವನು ಮಾಡೋಕ್ಕೆ ಬರ್ತಾನೆ. ತೀಟೆ ಅಂದರೆ ತೀಟೆ, ಎಲ್ಲ ಎತ್ತಿ 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 ಬಿಸಾಕ್ತಾನೆ. ಇದು ನನ್ನ ಪ್ರಪಂಚ. ಇಬ್ಬು ಅನಿಪುಸ್ಸು, ನನ್ನ ಮಗ, ನಮ್ಮ ಯಜಮಾನ್ರು, ಇಷ್ಟೇ ನನ್ನ ಪ್ರಪಂಚ ಇರೋದು. ಅದರಲ್ಲೇ ಖುಷಿಯಾಗಿ ಇರೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಇನ್ಯಾರೂ ಇಲ್ಲ. ಇದರಲ್ಲೇ ಖುಷಿಯಾಗಿರಬೇಕು ಅನ್ನೋ ಒಂದು ಪ್ರಯತ್ನ. ಎಲ್ಲರೂ ನಿಮ್ಮ ಲೈಫಲ್ಲಿ ನೀವು ಹಂಗೆ ನಿಮ್ಮ ಯಾರು ಪ್ರೀತಿ ಮಾಡ್ತಾರೋ ಅವ್ರ ಜೊತೆ ನಿಮ್ಮ ಲೈಫಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೀವು ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡಿ. ಖುಷಿಯಾಗಿರಿ ಅಂತ ಎಲ್ಲರಿಗೂ ದೇವರು ಸುಖ ಶಾಂತಿ ನೆಮ್ಮದಿ